ಜಾಗ ಮತ್ತು ಟೈಮಿಂಗ್ಸು 24 ಎಲ್ಲಿ ಅಂದರೆ 15 ಅನೌನ್ಸ್ಮೆಂಟ್ ಮಾಡ್ತೀವಿ. 15ನೇ ತಾರೀಕಿಂದ ಎಲ್ಲಿ ಯಾವ ಜಾಗ ಅಂತ ಎಲ್ಲ ಇದು ಮಾಡ್ತೀವಿ. 22ಕ್ಕೆ ಜಾಗ ಹೇಳ್ತೀವಿ. ಆ್ಯಂಡ್ ಅಲ್ಲಿ ತುಂಬ ದೊಡ್ಡದಾಗಿರ್ತದೆ ಜಾಗ, ಆರಾಮಾಗಿ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಬರ್ಬೋದು, ತೊಂದರೆ ಇಲ್ಲ. ಆಮೇಲೆ ನಮ್ಮ ಮೈಕ್ಳು ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ಆ ಸಾಂಗಲ್ಲಿ ತುಂಬ ಅದ್ಭುತವಾಗಿ, ಮತ್ತು ಅದು ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗು. ಸೊ ಎಲ್ಲರೂ ನಿಮ್ಮ ಆಶೀರ್ವಾದ, ನಿಮ್ಮ ಬ್ಲೆಸ್ಸಿಂಗ್ಸು ಸದಾ ನಮ್ಮ ಮೇಲೆ ಹೀಗೇ ಇರಲಿ. ಕನ್ನಡ ಸಿನಿಮಾ ಸೊ ಏನು ಎಲ್ಲರಿಗೂ ಬ್ಲೆಸ್ ಮಾಡ್ತೀರಿ, ಹಂಗೆ ನಮಗೂ ಬ್ಲೆಸ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೊ ಮಚ್. ಮತ್ತು ಇನ್ನೇನು ಸಮಾಚಾರ? ಮಾಸ್ಟ್ರು ಕಂಪೋಸ್ ಮಾಡಿ ಹಾಡಿರೋದು ನಮ್ಮ ಮೋಹನ್ ಮಾಡಿದ್ದಾರೆ, ಕೊರಿಯೋಗ್ರಫಿ ಮೋಹನ್ ಮಾಡಿದ್ದಾರೆ ಆ ಸಾಂಗು. ಆ್ಯಂಡ್ ಫಸ್ಟು ಕನ್ನಡ ಆಡಿರೋದು ನಾನು ಮತ್ತು ಕೈಲಾಸ್ ಖೇರ್ ಅವರು. ತೆಲುಗು ತಮಿಳು ಆಡಿರೋದು ಕೈಲಾಸ್ ಖೇರು, ವಿಜಯಪ್ರಕಾಶ್ ಅವರು. ಆ್ಯಂಡ್ ಹಿಂದಿ ಆಡಿರೋದು ಕೈಲಾಸ್ ಖೇರು ಮತ್ತು ಪಂಜಾಬ್ ಸಲೀಂ ಮಾಸ್ಟರ್ ಅಂತ. ಮಲಯಾಳಂ ಮಾಡಿರೋದು ಪ್ರಣಮ್ ಶಶಿ. ಅಂದರೆ ಫಸ್ಟ್ ಇಂಡಿಯಾದಲ್ಲಿ ದ ಬಿಗ್ಗೆಸ್ಟ್ ಆಲ್ಬಮ್ ಅಂತ ಹೇಳೋಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಯಾಕೆಂದರೆ ಸೊ ಒಂದು ಸಿಂಗರು ಆ ಪ್ರಾಂತ್ಯಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ಗಳಿದ್ದಾರೆ ಆ ಪ್ರಾಂತ್ಯ ಇವ್ರ ಕೈಲಿ ಸಾಂಗ್ಗಳನ್ನ ಹಾಡಿಸಿದ್ದೀವಿ. ಆ್ಯಂಡ್ ತುಂಬ ಅದ್ಭುತವಾಗಿ ಯುರೋಪು, ಮುಂಬೈ, ಚೆನ್ನೈ, ಹೈದ್ರಾಬಾದ್ ಎಲ್ಲ ಕಡೆನೂ ರೆಕಾರ್ಡ್ ಆಗಿದೆ. ಸೊ ಫಸ್ಟ್ ಸಾಂಗು ಬರ್ತಿದೆ, ನಿಮ್ಮ ಮಡಿಲಿಗೆ ಹಾಕ್ತಿದ್ದೀವಿ. ಆ ಲ್ಯಾಂಗ್ವೇಜ್ ಕನ್ನಡ, ತೆಲುಗು, ತಮಿಳು ಆ್ಯಂಡ್ ಮಲಯಾಳಂ ಅಷ್ಟು ಲ್ಯಾಂಗ್ವೇಜ್ ಬರ್ತಿದೆ ಒಂದೇ ಟೈಮು. ಆ್ಯಂಡ್ 15th ನಾನು ಎಲ್ಲಿ ಯಾವಾಗ ಏನು ಅಂತ ಒಂದು ತುಣುಕನ್ನ ರಿಲೀಸ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ತಾ ಇರ್ತೀನಿ, ಅಷ್ಟೇ, ಇನ್ನೇನಿಲ್ಲ. ಎಲ್ಲರದು ಡಬ್ಬಿಂಗ್ ಇವತ್ತಿಂದ ಸ್ಟಾರ್ಟು ಬ್ರದರ್, ಇವತ್ತಿಂದ ಶುರು. ಎಲ್ಲರೂ ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲ ಬಂದು ಡಬ್ ಮಾಡ್ತಾರೆ. ಇವತ್ತಿಂದ ಸ್ಟಾರ್ಟ್ ನಮ್ಮ ಹೀರೋಕಲ್ಲಿ ಸ್ಟಾರ್ಟ್ ಮಾಡಿಸಿದ್ದೀವಿ. ಸೊ ಅಲ್ಲಿಂದ ಸ್ಟಾರ್ಟ್ ಆದರೆ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ. ಇವಾಗ ಕಂಟಿನ್ಯೂ ಎಲ್ಲರೂ ಬಂದು ಡಬ್ ಮಾಡ್ತಾರೆ ಒಂದೊಂದಾದ್ಮೇಲೆ. ಮಾಡ್ಸೋಣ ಬನ್ನಿ ಬಾಸ್, ಅಡ್ವಾನ್ಸ್ ಟೆಕ್ನಾಲಜಿ ಮಾಡ್ಸೋಣ ಬನ್ನಿ, ಅದೇನು ಅಲ್ವೇ? ಅವ್ರ ಕೈಲೇ ಮಾಡಿಸ್ತೀವಿ, ಅವ್ರ ಕೈಲೇ ಮಾಡಿಸ್ತೀವಿ. ಓಕೆ, ಅವ್ರ ಕೈಲೇ ಮಾಡಿಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ 24th ಸಾಂಗ್ ಬರ್ತಿದೆ, ಶಿವ ಶಿವ ಶಿವ. ಎಲ್ಲ ಲ್ಯಾಂಗ್ವೇಜು, ಆಲ್ ಲ್ಯಾಂಗ್ವೇಜ್, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಆ್ಯಂಡ್ ಹಿಂದಿ, ಎಲ್ಲ ಲ್ಯಾಂಗ್ವೇಜು, ಆಲ್ ಲ್ಯಾಂಗ್ವೇಜ್ ಬರ್ತದೆ. ಆ ಲ್ಯಾಂಗ್ವೇಜು ರಿಲೀಸ್ ಆಗುತ್ತೆ. ಒಂದು ಒಳ್ಳೆ ಸಿಗ್ನೇಚರ್ ಸ್ಟೆಪ್ಸ್ ಇದೆ ಈ ಮೂವಿಯಲ್ಲಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಒಳ್ಳೆ ಡ್ಯಾನ್ಸ್ ಇದೆ, ಒಳ್ಳೆ ಮಸ್ತ್ ಇದಿದೆ. ಆಮೇಲೆ ಪೆಪ್ ಸಾಂಗು ನೋಡ, ನೀವೆಲ್ಲ ನೋಡ್ತೀರಲ್ಲ, ನೋಡ್ಬಿಟ್ಟು ಹೇಳಿ. ಕೆಲವ್ರು ಬೈತಾರೆ, ಕೆಲವ್ರು ಹೊಗಳ್ತಾರೆ, ಅವೆಲ್ಲ ಇದೆ, ತೊಂದರೆ ಇಲ್ಲ. ಚೆನ್ನಾಗಿ ನಾವು ಎಷ್ಟು ಶ್ರಮ ಬಿದ್ದು ರಂಜಿಸ್ಬೇಕು ಅಂತ ಟ್ರೈ ಮಾಡ್ತಿರ್ತೀವಿ, ಅಷ್ಟೇ. ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ನೀವುಗಳು ಡಿಸೈಡ್ ಮಾಡ್ತೀರಾ, ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇದು ಕನ್ನಡ. ಪ್ರೇಮ್ ಸರ್, ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ವಾಯ್ಸ್ ಎಲ್ಲೋ ಒಂದ್ ಕಡೆ ಬಂದೇ ಬರುತ್ತೆ, ನಿಮ್ಮ ಡೈರೆಕ್ಷನ್ ಸಿನಿಮಾಗಳಲ್ಲಿ. ಈ ಸಿನಿಮಾದಲ್ಲಿ ಯಾರಿಗಾರು ನೀವು ವಾಯ್ಸ್ ಕೊಟ್ಟಿದ್ದೀರಾ? ಎಲ್ಲ ಒಂದ್ ಕಡೆ ನೋಡೋಣ, ಯಾವ್ದು ಜಾಗ ಸಿಕ್ತಾಗ ಯಾರಾದ್ರೂ ಸೈಕಲ್ ಹೊಡೆದಾಗ ಮಾಡ್ಬಿಡ್ತೀನಿ, ಬಿಟ್ರೆ ಹಂಗೆಲ್ಲ ಮಾಡಲ್ಲ ಗುರು. ಅಯ್ಯೋ ಇಲ್ಲ, ಸಾಂಗ್ಸ್ ಆಡಿದ್ದೀನಲ್ಲ, ಆಲ್ಮೋಸ್ಟ್ ಸಾಂಗ್ಸ್ ಆಡಿದ್ದೀನಿ. ಆ್ಯಂಡ್ ನೋಡೋಣ, ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾದ್ರೆ ಇರ್ತೀವಲ್ಲ, ಅವಾಗ ಏನೋ ಒಂಚೂರು ಗುಡುಕ್ಸ್ಕೊತೀವಿ ಮಧ್ಯ. ನಮ್ಮ ಇಂಜಿನಿಯರ್ ಆನಂದ್ ಹೇಳ್ಬೇಕು, ಆ ವಾಯ್ಸ್ ಚೆನ್ನಾಗಿದೆ ಅಣ್ಣ, ಮುಂದಕ್ಕೆ ಮಾಡು ಅಂತ, ಇಲ್ಲಾಂದ್ರೆ ಡಿಲೀಟ್ ಅಂತ ನನ್ನ ಮಗ ಅವನು. ಸರ್, ಪ್ರೇಮ್ ಸರ್ ಅವ್ರ ಸಿನಿಮಾದಲ್ಲಿ ಸೆಂಟಿಮೆಂಟ್ ಅನ್ನೋದು ಕಾಮನ್, ಈ ಸಿನಿಮಾದಲ್ಲಿ ಯಾವ ಸೆಂಟಿಮೆಂಟ್ ಇರುತ್ತೆ? ಈಗ 24ಕ್ಕೆ ಬರುತ್ತೆ ಸಾಂಗ್ ಒಂದು, ಈಗ ಅದು ಇಂಪಾರ್ಟೆಂಟ್, ಅದಾದ್ಮೇಲೆ ಸೆಂಟಿಮೆಂಟು. ಈ ವಿತೌಟ್ ಎಮೋಷನ್ಸ್ ಏನು ಮಾಡೋಕ್ಕಾಗಲ್ಲ. ಈ ಸೆಂಟಿಮೆಂಟು ಮುಲಾಜಿಲ್ದಂಗಿದೆ ವಿತೌಟ್ ಎಮೋಷನ್ಸ್. ನಾನು ಒಂದು ಹೇಳಬೇಕು ಅಂತಂದರೆ, ಇವತ್ತಿನವರೆಗೂ ಇಷ್ಟು ಸಿನಿಮಾಲಿ ಧ್ರುವವ್ರನ್ನ ನೀವು ನೋಡೋಕ್ಕೆ ಚಾನ್ಸೇ ಇಲ್ಲ. ಅಷ್ಟು ಎಲ್ಲೋ ಒಂದು ಕಡೆ ನನ್ನ ಅಣ್ಣ ಅಂತಾಗಲಿ, ತಮ್ಮ ಅಂತಾಗಲಿ, ನನ್ನ ಮಗ ಅಂತಾಗಲಿ, ಆ ಥರ ತುಂಬ ಪ್ರೀತಿ ಮಾಡಿಬಿಡ್ತೀರ ಧ್ರುವವ್ರನ್ನ. ಅಂದರೆ ಅಷ್ಟು ಇನ್ಸೈಡ್ ಹೋಗುತ್ತೆ ಪಾತ್ರ ಅದು. ಸೊ ಆ ಥರದ್ದೊಂದು ಪಾತ್ರ, ಆ ಪಾತ್ರ ಅಂದಮೇಲೆ ನಿಮ್ಗೆ ಗೊತ್ತೇ ಇದೆ, ಎಮೋಷನ್ಸ್ ಇಲ್ಲದೆ ಚಾನ್ಸೇ ಇಲ್ಲ. ಚೆನ್ನಾಗಿ ಒಳ್ಳೆ ಥರ ಅಳಿಸ್ತಾರೆ, ಗ್ಯಾರಂಟಿ ಸರ್, ನೋ ಪ್ರಾಬ್ಲಮ್. ಇಲ್ಲಪ್ಪ, ಎಲ್ಲ ನಮ್ಮ ಇದಾವನಲ್ಲ, ನಮ್ಮ ಹೀರೋವನಲ್ಲ, ನನಗೆ ಹಾಕ್ಬೇಕರು. ಪ್ರಮೋಷನ್ ಅಂತ ಬಂದಾಗ ಇಡೀ ಇಂಡಸ್ಟ್ರಿ ಎಕ್ಸಾಂಪಲ್ ಫಸ್ಟ್ ಫ್ರೇಮ್ಸ್ ಅಂತ ಹೇಳ್ತಾರೆ ಸರ್. ಇವತ್ತಿನಿಂದ ಶುರು ಮಾಡಿದ್ದೀವಿ. ಎಲ್ಲ ನಿಮ್ಮ ಆಶೀರ್ವಾದಗಳು, ನಿಮ್ಮ ಸಪೋರ್ಟು, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ.
ಬೇರೆ ಲ್ಯಾಂಗ್ವೇಜ್ಗಳು ನಾನೇನು ಕೇಳ್ತೀನಿ ಬೇರೆ ಲ್ಯಾಂಗ್ವೇಜ್ಗಳಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ ಬೇಡ ಅಂತ ಹೇಳಲ್ಲ. ಯಾಕೆಂದರೆ ನಮ್ಮ ಸಿನಿಮಾಗಳಲ್ಲಿ ರಿಲೀಸ್ ಆಗ್ತವೆ. ಸೊ ಬೇರೆ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂದರೆ ನಮ್ಮ ಲ್ಯಾಂಗ್ವೇಜ್ಗಳು ಅಷ್ಟು ಚೆನ್ನಾಗಿ ಮಾಡಿ ಅಂತ ಒಂದು ರಿಕ್ವೆಸ್ಟು ಕೈ ಮುಗಿದು ಕೇಳ್ಕೊತೀನಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇವತ್ತಿಂದ ಶುರು ಬ್ರದರ್, ಇವತ್ತಿಂದ ಶುರು. ಒಂದೇ ಸರಿ ಆಗುತ್ತಾ? ಸೊ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ವಿ. ಓಕೆ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ, ಇವತ್ತಿಂದ ಶುರು ಆಗುತ್ತೆ. ಆಯಿತಾ? ಫಸ್ಟ್ ಬೆಂಗಳೂರಿಂದ ಸ್ಟಾರ್ಟ್ ಆಗಿದೆ. ಹೌದು, ಇವತ್ತು ಬೆಂಗಳೂರು ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿಂದ ಶುರು ಮಾಡೋಣ. ಆವಾಗಲೇ ನಮ್ಮ ಮನು ಹೇಳ್ತಿದ್ರು, ಓ ಶುರು ಆಯಿತು, ಏನೋ ಒಂದು ಟೈಮಲ್ಲಿ ಒಂದು ಇದು ಮಾಡಿದ್ರೆ ಅದು ಮಾಡಿದ್ರೆ ಒಂದು 50 ಪ್ರೆಸ್ ಮೀಟ್ ಮಾಡ್ತೀವಿ ಅಂತ. ಈಗ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.